ಕಾಂಗ್ರೆಸ್ನ ಮಹಿಳಾ ವಿರೋಧಿ ಕ್ರಮದಿಂದ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೆ ಮುಖಭಂಗ ಆಗಲಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಹೇಳುವ ಘೋಷವಾಕ್ಯ ಸಬ್ಕಾ ಸಾಥ್ ಸತ್ಯ ಎಂದು ಎಲ್ಲರಿಗೂ ಮನವರಿಕೆ ಆಗಿರಬೇಕು ಎಂದು ವಿಶ್ಲೇಷಿಸಿದರು. ಇಂಡಿ ಒಕ್ಕೂಟದ ಬ್ರದರ್ಸ್ಗೆ ಸಿಸ್ಟರ್ಗಳ ಬಗ್ಗೆ ಗೌರವ ಇಲ್ಲ ಎಂದು ಟೀಕಿಸಿದರು. ಕುತಂತ್ರದಿಂದ ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದೆ. ದಲಿತರು, ಹಿಂದುಳಿದವರನ್ನ, ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಕಾಂಗ್ರೆಸ್ ಪಕ್ಷ ಶೋಷಣೆ ಮಾಡುತ್ತಿದೆ ಎಂದು ಆಕ್ಷೇಪಿಸಿದರು. ಕಾಂಗ್ರೆಸ್ ಪಕ್ಷ ಇರುವುದೇ ದೇಶವನ್ನ ಪೋಷಣೆ ಮಾಡಲಿಕ್ಕಲ್ಲ, ಶೋಷಣೆ ಮಾಡಲಿಕ್ಕೆ ಎಂಬುದು ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಎಂದರು. 50% ಮಹಿಳೆಯರಿಗೆ ಮೀಸಲಾತಿ ಕೊಡುವ ಕಾಂಗ್ರೆಸ್ ಪಕ್ಷದ ಪ್ರಯತ್ನವು ತೊಟ್ಟಿಲು ತೂಗುವುದು ಅವರೇ, ಗೆಲ್ಲುವುದು ಅವರೇ ಎಂಬಂತಿದೆ ಎಂದು ದೂರಿದರು. ಮಸೂದೆಗೆ ಕಾಂಗ್ರೆಸ್ ಹಾಗೂ ಅವರ ಮಿತ್ರ ಪಕ್ಷಗಳಿಂದ ಆದ ಸೋಲು ದೇಶದಲ್ಲಿರುವ 50% ಮಹಿಳೆಯರಿಗೆ ಮಾತ್ರ ದ್ರೋಹ, ಅನ್ಯಾಯ, ಶೋಷಣೆ ಆಗಿದೆ ಎಂದರು. ಈಗ ದೇಶದ ಜನರಿಗೆ ಅನಿಸಿದೆ, ಭಾರತೀಯ ಜನತಾ ಪಕ್ಷ ಮಾನ್ಯ ಮೋದಿಜಿಯವರು ಯಾವ ಸ್ಲೋಗನ್ನ ಹೇಳ್ತಿದ್ರು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್, ಇದು ಈಗ ಸತ್ಯ ಆಗಿದೆ ಅಂತ ಎಲ್ಲರಿಗೂ ಮನವರಿಕೆ ಆಗಿರಬೇಕು. ಯಾಕೆಂತಂದ್ರೆ ಕಾಂಗ್ರೆಸ್ನವರು ವಿಜೃಂಭಿಸುತ್ತಿದ್ದಾರೆ. ನಿನ್ನೆ ಮಹಿಳಾ ಮೀಸಲಾತಿಯ ಬಿಲ್ ಸೋಲು ಕಾಂಗ್ರೆಸ್ನ ಗೆಲುವು ಅಂತ ಸಂಭ್ರಮನೆ ಮಾಡಿದ್ದಾರೆ. ಬಿಜೆಪಿಗೆ ಮುಖಭಂಗ, ಎನ್ಡಿಎಗೆ ಮುಖಭಂಗ ಅಂತ ಹೇಳಿದ್ದಾರೆ. ಒಂದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಳ್ಬೇಕು, ಇದು ಬಿಜೆಪಿಯ ಮುಖಭಂಗವೂ ಅಲ್ಲ, ಬಿಜೆಪಿಯ ಸೋಲು ಅಲ್ಲ. ನೀವು ವ್ಯವಸ್ಥಿತವಾಗಿ ಹಿಂದಿನಿಂದ ಏನು ಮಹಿಳೆಯರನ್ನ ಮುಖಭಂಗ ಮಾಡ್ತಿದ್ರಿ, ಅದೇ ಮುಖಭಂಗವನ್ನ ನೀವಿವತ್ತು ಮಾಡಿದ್ದೀರಿ. ಮಹಿಳಾ ಮೀಸಲಾತಿಗೆ ಸೋಲಾಗಬೇಕು ಅಂತ ನಿಮ್ಮ ಮನಸ್ಥಿತಿ ಇತ್ತು, ಆ ಸೋಲನ್ನ ನೀವಿವತ್ತು ಮಹಿಳೆಯರಿಗೆ ಉಣಿಸಿದ್ದೀರಿ. ಇದು ಬಿಜೆಪಿದಲ್ಲ. ಯಾಕೆಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟವಾಗಿ ನಿನ್ನೆ ಹೇಳಿದ್ರು, ಯಾವ ಪಕ್ಷಕ್ಕೆ ಇದರ ಕ್ರೆಡಿಟ್ ಬೇಡ, ಪೊಲಿಟಿಕಲ್ ಮೈಲೇಜ್ ಬೇಡ, ಇದು ಬಹುಕಾಲಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಮಹಿಳಾ ಸಬಲೀಕರಣ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಮಹಿಳೆಯರ ಶೋಷಣೆ ಆಗಬಾರ್ದು. ಆದ್ದರಿಂದ ಅವರಿಗೆ ಎಲ್ಲ ಸಮಾನ ಅವಕಾಶಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಉದ್ದೇಶ. ಅದರಿಂದ ಎಂತ ಮಾತು ಹೇಳಿದ್ರು ಗೊತ್ತಾ, ಅದರ ಕ್ರೆಡಿಟ್ ನೀವು ತಗೊಳ್ಳೇಬೇಕು ಅಂತಿದ್ರೆ ನಿಮಗೆ ಮಹಿಳಾ ಮೀಸಲಾತಿಯ ಬ್ಲಾಂಕ್ ಚೆಕ್ ಕೊಟ್ಟು ಬಿಡ್ತೇವೆ, ನೀವು ಅದರ ಕ್ರೆಡಿಟ್ ನೀವೇ ತಗೊಳ್ಳಿ ಅಂದ್ರು. ಇದಕ್ಕಿಂತ ದೊಡ್ಡ ವಿಷಯವನ್ನು ಏನು ಹೇಳಬೇಕಾಗಿತ್ತು? ಭಾರತೀಯ ಜನತಾ ಪಕ್ಷದ ತಪ್ಪು ಎಲ್ಲಿದೆ? ಒಂದೆಡೆ ಈಗ ನೀವು ಹೇಳ್ತಿದ್ದೀರಿ ಮಹಿಳೆಯರ ಸಬಲೀಕರಣಕ್ಕಾಗಿ ಗ್ಯಾರಂಟಿಗಳು ತಂದಿದ್ದಲ್ವಾ, ಅಂದ್ರೆ ಮತ್ತೊಂದು ಕಡೆಯಿಂದ ಶೋಷಣೆ. ಅವರಿಗೆ ನಿಮ್ಮ 2,000 ರೂಪಾಯಿ ಅಲ್ಲ ಬೇಕಾಗಿರೋದು. ಈ ದೇಶದ ಪಾರ್ಲಿಮೆಂಟ್ನಲ್ಲಿ ಕುಳಿತು ಕಾನೂನು ರಚನೆಯಲ್ಲಿ, ನ್ಯಾಯ ನೀತಿ ನಿರೂಪಣೆಗಳಲ್ಲಿ ಗಂಡಸರಂತೆ ಸರ್ವರಿಗೂ ಸಮಾನ ಹಕ್ಕು ಬೇಕು ಅಂತಕ್ಕಂಥದ್ದೇ ಅದು ಸಬಲೀಕರಣವೇ ಹೊರತು ನೀವು ಕೊಡ್ತಕ್ಕಂಥ ಪುಡಿಗಾಸು, ಬಸ್ನಲ್ಲಿ ಹೋಗ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಅವಕಾಶ, ಇದು ಸಬಲೀಕರಣ ಅಲ್ಲ. ಹಾಗಿದ್ದ ಮೇಲೆ ನಾನು ಈ ರಾಜ್ಯದ ಮಹಿಳೆಯರಲ್ಲಿ ನಾನು ಮನವಿ ಮಾಡ್ತೇನೆ, ತಾಯಂದ್ರೆ ನಿಮಗೆ ಈ ಗ್ಯಾರಂಟಿಯೇ ಸಾಕು, ಸಮಾನ ಹಕ್ಕುಗಳ ಗ್ಯಾರಂಟಿ ಬೇಕು, ನೀವು ತೀರ್ಮಾನ ಮಾಡಿ. ಇವತ್ತು ಕಾಂಗ್ರೆಸ್ ಯಾವತ್ತು ನಿಮ್ಮ ಪರ ಅಲ್ಲ. ಸಂದರ್ಭ ಗೆಲ್ಲುವ ಕಾರಣಕ್ಕೆ ಗ್ಯಾರಂಟಿಗಳನ್ನು ಕೊಟ್ಟು ವೋಟ್ ಮಾತ್ರ ಬೇಕು,
ನಿಮ್ಮ ಸಬಲೀಕರಣ ನಮಗೆ ಬೇಕಿಲ್ಲ ಅಂತಕ್ಕಂಥದ್ದನ್ನು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ.